ಎಸ್ ಹೋಮ್ ಮಿನಿಸ್ಟರ್ ಪಿ ಎ ಹಿಯರ್. ಸರ್ ಮನೆಯಿಂದ. ಏನ್ ಜಯ ರೀ ಆಶ್ರಯ ಕಾಣ್ತಾ ಇಲ್ಲ ರೀ. ಏನ್ ಹೇಳ್ತಾ ಇದ್ದೀಯ? ಎಲ್ಲೋ ಆಟ ಆಡ್ಕೊಂಡಿರ್ಬೇಕು, ಬರ್ತಾಳೆ ಬಿಡು. ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳ ಫ್ರೆಂಡ್ ಮನೆಗೂ ಫೋನ್ ಮಾಡಿದ್ದೆ, ಅಲ್ಲೂ ಇಲ್ಲ ಅಂತ ಹೇಳಿದ್ರು. ನನ್ಗೆ ಯಾಕೋ ಭಯವಾಗ್ತಾ ಇದೆ ರೀ. ಸರಿ ನೀನು ಯೋಚನೆ ಮಾಡ್ಬೇಡ, ಫೋನ್ ಕೆಳಗಿಡು. ರೇ ಕಮಿಷನರ್ ತೊಗೊಳ್ರಿ. ಯಾವ ಕಮಿಷನರ್ ಸರ್? ಪೊಲೀಸ್ ಕಮಿಷನರ್ ರೀ. ಹಲೋ, ಎಸ್ ಪಿ ಎ ಮಾತಾಡ್ತಿರೋದು. ನನಗೆ ಪಿ ಎ ಬೇಕಾಗಿಲ್ಲ, ಹೋಮ್ ಮಿನಿಸ್ಟರ್ ಬೇಕು. ರೀ ವಿಷಯ ಏನು ಅಂತ ನನಗೆ ಹೇಳ್ರಿ, ನಾನು ಆಮೇಲೆ ಸಾಹೇಬ್ರಿಗೆ ತಿಳಿಸ್ತೀನಿ. ನಿಮ್ಮ ಡಿ ಐ ಜಿ ಸಾಹೇಬರು ಹೀಗೆ ನನ್ನ ನೆಗ್ಲೆಕ್ಟ್ ಮಾಡಿ ಅವ್ರ ಮಗಳನ್ನ ಕಳ್ಕೊಂಡ್ರು. ಈಗಲಾದ್ರೂ ಗೊತ್ತಾಯ್ತಾ ನಾನು ಯಾರು ಅಂತ? ಸರ್, ಆ ಡಿ ಐ ಜಿ ಮಗಳನ್ನ ಕೊಲೆ ಮಾಡಿದವನು ನಿಮ್ಮ ಹತ್ರ ಪರ್ಸನಲ್ ಮಾತಾಡ್ಬೇಕಂತೆ. ಹಲೋ, ನಾನು ಹೋಮ್ ಮಿನಿಸ್ಟರ್ ಮಾತಾಡ್ತಿರೋದು. ನನಗೆ 5 ಕೋಟಿ ರೂಪಾಯಿ ಬೇಕು. ಏನ್ ತಮಾಷೆ ಮಾಡ್ತಿದ್ದೀಯಾ? 5 ಕೋಟಿ ರೂಪಾಯಿ ನಾನು ಯಾಕೆ ನಿನಗೆ ಕೊಡಬೇಕು? ಸರ್ಕಾರದ ಹಣ ಕೇಳ್ತಾ ಇಲ್ಲ, ನೀನ್ ಜನರ ಹತ್ರ ಕೊಳ್ಳೆ ಹೊಡೆದಿರೋದ್ರಲ್ಲಿ 5 ಕೋಟಿ ರೂಪಾಯಿ ಕೊಡು ಅಂತ ಕೇಳ್ತಿದ್ದೀನಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನೀವು ಸ್ವಲ್ಪ ಸೆನ್ಸಿಟ್ ಕೇಳಿ. ನಿಮ್ಮ ಒಬ್ಬಳೇ ಮುದ್ದಿನ ಮಗಳು ಆಶ್ರಯ ಈಗ ನನ್ನ ಆಶ್ರಯದಲ್ಲಿದ್ದಾಳೆ. ನನ್ನ ಮಗಳು ನಿನ್ನ ಹತ್ರ ಇದ್ದಾಳ? ಏಯ್ ಮಾತಾಡು, ಏಯ್ ಮಾತಾಡು. ಡ್ಯಾಡಿ ಡ್ಯಾಡಿ ಬೇಗ ಬನ್ನಿ ಡ್ಯಾಡಿ, ನಂಗೆ ಭಯ ಆಗುತ್ತೆ. ಅಶಯ್ಯ ನೀನು ಎದುರ್ಕೋಬೇಡಮ್ಮ, ನಾನು ಏರ್ಪಾಟ್ ಮಾಡ್ತೀನಿ, ನಾನು ಬೇಗ ಬಂದ್ಬಿಡ್ತೀನಿ. ಸಾಹೇಬ್ರೆ, ಇನ್ನು 1 ಅವರ್ ಟೈಮ್ ಕೊಡ್ತೀನಿ, ತೀರ್ಮಾನಕ್ಕೆ ಬನ್ನಿ. ಡೋಂಟ್ ಪ್ಲೇ ಎನಿ ಪೊಲೀಸ್ ಟ್ರಿಕ್ಸ್, ಮೈಂಡ್ ಇಟ್. ಆಶ್ರಯ, ಹಲೋ. ಓ ಏನ್ ಜಯ? ಆಶ್ರಯ ಸಿಕ್ಕದೇನ್ರಿ? ನೀನ್ ನಿಮಿಷಕ್ಕೊಂದ್ಸರಿ ಫೋನ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಹೇಳು? ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ ಮಗು ನನಗ್ ಬೇಕು. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ ಜಯ, ಎದರ್ಕಂಡು ಏನೇನೋ ಮಾತಾಡ್ಬೇಡ. ನಾನು ಸರಿಯಾದವ್ರ ಹತ್ರ ದುಡ್ಡನ್ನು ಕಳಿಸ್ಕೊಡ್ತೀನಿ, ಮಗು ಜೋಪಾನವಾಗಿ ಮನೆಗೆ ಬರುತ್ತೆ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗ್ ನನ್ ಮಗು ಬೇಕು. ಅವ್ನ್ ಕೇಳಿದಷ್ಟು ದುಡ್ಡು ಬಿಸಾಕಿ ಮೊದ್ಲು ನನ್ ಮಗುನ್ ಕರ್ಕೊಂಡ್ ಬನ್ನಿ. ನೀನ್ ಸ್ವಲ್ಪ ಫೋನ್ ಡಿಸ್ಕನೆಕ್ಟ್ ಮಾಡ್ತೀಯಾ? ಹೆಂಗಸರು ಯಾವಾಗಲೂ ಅವಸರ ಪಡ್ತಾರೆ. ಮಿಸ್ಟರ್ ಚಂದ್ರಶೇಖರ್, ಅವನಿಂದ ಈಗ ಫೋನ್ ಬರುತ್ತೆ, ಎಲ್ಲಿಂದ ಬಂತು ಅಂತ ನೀವು ತಿಳ್ಕೋಬೇಕು. ಅದೆಲ್ಲ ಅರೇಂಜ್ ಆಗಿದೆ. ನಾವು ಬೀಸಿರೋ ಬಲೆಯನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಲೋ, ನಾನೇ ಮಾತಾಡ್ತಾ ಇರೋದು. ಏನ್ ತೀರ್ಮಾನಕ್ಕೆ ಬಂದ್ರಿ? ಹಣ ರೆಡಿಯಾಗಿದೆ. ಎಲ್ಲ 500 ರೂಪೀಸ್ ನೋಟ್ಸ್ ಇರಬೇಕು. ಹಣ ಎಲ್ಲಿ ತಂದು ಕೊಡ್ಬೇಕು ಹೇಳು? ಇವತ್ತು ರಾತ್ರಿ 8 ಗಂಟೆಗೆ ಸರಿಯಾಗಿ ನವರಂಗ್ ಸರ್ಕಲ್ ಪಕ್ಕದಲ್ಲಿ ಒಂದು ಟಿವಿ ಶಾಪ್ ಇದೆ, ಅದ್ರ ಪಕ್ಕದಲ್ಲೇ ಒಂದು ಟೆಲಿಫೋನ್ ಬೂತ್ ಇದೆ. ನೀವು ಹಣನ ನಿಮ್ಮ ಆಫೀಸರ್ ಕೈಲಿ ಮಫ್ತಿನಲ್ಲಿ ಅಲ್ಲಿ ಕಳಿಸ್ಕೊಡಿ. ಮುಂದೆ ಏನ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಅವನಿಗೆ ಅಲ್ಲೇ ಗೊತ್ತಾಗುತ್ತೆ. ನನ್ನ ಮಗಳು ಹಣ ಕೈ ಸೇರಿದ ತಕ್ಷಣ ನಿಮ್ಮ ಮಗಳು ನಿಮ್ಮ ಮನೇಲಿರ್ತಾಳೆ. ನೀವು ಕಳಿಸೋ ವ್ಯಕ್ತಿ ಒಬ್ಬಂಟಿಗೆ ಬರಬೇಕು, ಯಾರು ಫಾಲೋ ಮಾಡ್ಕೊಡ್ದು ನಡ್ಕೊಂಡೇ ಬರಬೇಕು. ನೋ ವೆಹಿಕಲ್ಸ್, ನೋ ವೆಪನ್ಸ್. ಅವನು ನಾನು ಕೊಡೋ ಇನ್ಸ್ಟ್ರಕ್ಷನ್ಸ್ನ ಚಾಚು ತಪ್ಪದೆ ಪಾಲಿಸಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಶೂರ್ ಶೂರ್, ಹಾಗೆ ಆಗ್ಲಿ. ಆಪರೇಟರ್, ಈ ಫೋನ್ ಕಾಲ್ ಎಲ್ಲಿಂದ ಬಂತು ಗೊತ್ತಾಯ್ತಾ? ಇಸ್ ಇಟ್? ವೆರಿ ಸಾರಿ ಸರ್, ಈಸ್ ವೆರಿ ಕ್ಲೇವರ್. ಡಿಫೆನ್ಸ್ ಹಾಟ್ ಲೈನ್ ಟ್ಯಾಪ್ ಮಾಡಿದನು. ಈಗ ಏನ್ ಮಾಡೋದು? ಮಿಸ್ಟರ್ ಜಗದೀಶ್ ಸರ್, ಯು ಆರ್ ದಿ ಪ್ರಾಪರ್ ಮ್ಯಾನ್ ಟು ಹ್ಯಾಂಡಲ್ ಹಿಮ್. ಅವ್ನು ಹೇಳಿದ್ ಕೇಳಿಸ್ಕೊಂಡಿರ್ತಾನೆ? ಸರಿ ಸರ್. ಇನ್ಸ್ಪೆಕ್ಟರ್ ಜಗದೀಶ್ ಯಾರ್? ವೆರಿ ಗುಡ್ ಇನ್ಸ್ಪೆಕ್ಟರ್. ಇನ್ನು 20 ನಿಮಿಷದಲ್ಲಿ ಕಿಂಗ್ ಸರ್ಕಲ್ನಲ್ಲಿ ಒಂದು ಟೆಲಿಫೋನ್ ಬೂತ್ ಇದೆ. ನೀನ್ ಅಲ್ಲಿಗೆ ಬಂದು ನನ್ನ ಟೆಲಿಫೋನ್ ಕಾಲ್ಗೆ ವೆಯ್ಟ್ ಮಾಡಬೇಕು. ಮುಂದಿನ ಪ್ರೋಗ್ರಾಮ್ ಏನು ಅಂತ ಅಲ್ಲೇ ಗೊತ್ತಾಗುತ್ತೆ. ಹಲೋ ಇನ್ಸ್ಪೆಕ್ಟ್ರಾ? ಅಲ್ರಿ, ನಾನು ಪಿ ಪಿ. ಹಲೋ 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 ದೇವ್, ಫೋನ್ ಯಾಕೆ ತಗೊಂಡ್ರಿ? ರಿಂಗ್ ಆಗ್ತಿತ್ತು, ತಗೊಂಡೆ. ಎನಿಥಿಂಗ್ ರಾಂಗ್? ಓಕೆ. ಓ ನೀವು ಅವತ್ತು ಆಕ್ಸಿಡೆಂಟ್ ಪಾರ್ಟಿ. ಹಲೋ ನೋಡು, ಇನ್ನು 10 ನಿಮಿಷದಲ್ಲಿ ಕಬ್ಬನ್ ಪಾರ್ಕ್ ಒಳಗಿರೋ ಲೈಬ್ರರಿ ಹತ್ರ ಬರಬೇಕು.
ನಾನಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ, ನೋ ಪ್ರಾಬ್ಲಮ್. ಹೆಲ್ಪ್ ಇದೆ. ನಾಟ್ ಬ್ಯಾಡ್ ಇನ್ಸ್ಪೆಕ್ಟರ್. ಹೇಳಿದ ಟೈಮಿಗೆ ಸರಿಯಾಗಿ ಬಂದಿದ್ಯಾ. ಕಮ್ ಆನ್, ಕೀಪ್ ದಟ್ ಬ್ಯಾಗ್ ಆನ್ ದ ಬೆಂಚ್. ಗೆಟ್ ಬ್ಯಾಕ್. ಹ್ಯಾಂಡ್ಸ್ ಅಪ್. ಮಗು ಎಲ್ಲಿ? ಡೋಂಟ್ ವರಿ, ಆಟೋಮೆಟಿಕ್ ಆಗಿ ಮಗು ವಾಪಸ್ ಬರುತ್ತೆ. ನೋ. ಎಸ್ ಎಸ್ ಇನ್ಸ್ಪೆಕ್ಟರ್, ನೀನೊಬ್ಬನೇ ನಾನು ನೋಡಿರೋದು. ನಿನ್ನ ಜೀವಂತವಾಗಿ ಉಳಿಸೋದಿಲ್ಲ. You had no business to attack him. ನಾನು ನಿನ್ ಕಳಿಸಿದ್ದೆ ಅದಕ್ಕೆ. ಈಗ ಅವನು ಹೊಡೆದು ಬಡ್ದು ಗಾಯ ಮಾಡಿ ಅವನು ಹುಚ್ಚನ್ ಕಳಿಸಿದ್ಯಾ? ಇಂಥ ಪರಿಸ್ಥಿತಿಲಿ ಅವ್ನು ನನ್ನ ಮಗಳನ್ನ ಏನ್ ಮಾಡ್ತಾನೋ ಗೊತ್ತಿಲ್ವೇ? ಸರ್, ಒಂದು ಸಾಧಾರಣ ಇರುವೆ ಕೂಡ ತನಗೆ ತೊಂದರೆ ಬರುತ್ತೆ ಅಂತ ತಿಳಿದಾಗ ಕಚ್ಚಿತ್ತೆ. ಅಂಥದ್ರಲ್ಲಿ ಅವ್ನು ನನ್ನನ್ನು ಕೊಲ್ಲಕ್ಕೆ ಬಂದಾಗ ಸುಮ್ಮನೆ ಇರಬೇಕಾಗಿತ್ತ? ಸುಮ್ಮನೆ ಇದ್ದಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ಸರ್, ನನ್ನ ಹೆಣ ಇರ್ತಿತ್ತು. ಐ ಡೋಂಟ್ ಕೇರ್. ಯು ವಿಲ್ ಬಿ ಆಲ್ ರೈಟ್, ಡೋಂಟ್ ವರಿ. ಥ್ಯಾಂಕ್ ಯು ಡಾಕ್ಟರ್. ಇದೊಂದು ವಿಶೇಷ ಪ್ರಕಟಣೆ. ಅಪಾಯಕಾರಿಯಾದ ಈ ವ್ಯಕ್ತಿ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದಾನೆ. ಅವನ ಕಾಲು ಚಾಕುವಿನಿಂದ ಇರಿಯಲ್ಪಟ್ಟಿದೆ. ಯಾವುದೇ ಆಸ್ಪತ್ರೆಯಲ್ಲಾಗಲಿ ಅಥವಾ ಬೇರೆ ಎಲ್ಲಾದರೂ ಈ ವ್ಯಕ್ತಿಯನ್ನು ಕಂಡರೆ ತಕ್ಷಣ ಪೊಲೀಸ್ ಕಂಟ್ರೋಲ್ ರೂಮ್ ದೂರವಾಣಿ 100 ಇವರಿಗೆ ತಿಳಿಸಬೇಕಾಗಿ ವಿನಂತಿ. ಪೊಲೀಸ್ ಕಂಟ್ರೋಲ್ ರೂಮ್? ನಾನು ಡಾಕ್ಟರ್ ರಮಣಯ್ಯ ಮಾತಾಡ್ತಿರೋ ಸರ್. ಈಗ ತಾನೇ ಟಿವಿಯಲ್ಲಿ ಬಂದ ವ್ಯಕ್ತಿ ನಮ್ಮ ಕ್ಲಿನಿಕಲ್ಲಿ ಇದ್ದಾನೆ ಸರ್. ನೀವು ಬೇಗ ಬಂದು ಅರೆಸ್ಟ್ ಮಾಡಬಹುದು ಸರ್. ಎಸ್ ಸರ್. ಜಯನಗರ ಫಸ್ಟ್ ಬ್ಲಾಕ್, ರಮಣ ಕ್ಲಿನಿಕ್, 605032 ಸರ್. Don't move. Hey, ಪೊಲೀಸ್ನವ್ರಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? 5 ಕೋಟಿನ ಬೇಕು ನನಗೆ. ಇನ್ಸ್ಪೆಕ್ಟರ್, ನಿನಗೆ ನನ್ನ ಹೊಡೆಯೋ ಅಧಿಕಾರ ಇಲ್ಲ. ಯು ಕ್ಯಾನ್ ಓನ್ಲಿ ಅರೆಸ್ಟ್ ಮೀ. ಐ ವಿಲ್ ಸೀ ಯು ಇನ್ ದ ಕೋರ್ಟ್. ಐ ವಿಲ್ ಸೀ ಯು ಇನ್ ದ ಕೋರ್ಟ್. ಕೋರ್ಟ್ ಮಗನೇ, ಐ ಟು ವಿಲ್ ಸೀ ಯು ಇನ್ ದ ಕೋರ್ಟ್. ಅವನೇನೋ ಹಿಡಿದ್ಬಿಟ್ರು, ಆದ್ರೆ ನನ್ ಮಗು ಎಲ್ರಿ? ಈಗ ತಾನೇ ಅರೆಸ್ಟ್ ಮಾಡಿದ್ದಾರೆ, ಬಾಯಿ ಬಿಡಿಸ್ತಾರೆ ಇರು. ಅದ್ ಹೇಗ್ ಬಾಯಿ ಬಿಡಿಸ್ತಿರೋ ಏನೋ. ನನ್ ಮಗುನ್ ಏನ್ ಮಾಡಿದ್ದಾನೋ ಹೇಳು. ಓ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅದ್ ಹೇಗೆ ಸುಮ್ನೆ ಇರ್ಲಿ, ಹೇಗ್ ಸುಮ್ನೆ ಇರ್ಲಿ? ಅಯ್ಯೋ. ಹಲೋ ಹಲೋ, ಹೋಮ್ ಮಿನಿಸ್ಟರ್ ಇದಾರಾ? ಎಸ್, ನಾನೇ ಮಾತಾಡ್ತಿರೋದು. ಓಹೋ, ನಮಸ್ಕಾರ ಸಾಹೇಬ್ರೆ. ಅಲ್ಲ, ನಿಮ್ ಮಗು ನನ್ನ ಹತ್ರ ಭದ್ರವಾಗಿದೆ. ಹೋಗಿ ಹೋಗಿ ನಿಮ್ ಪೊಲೀಸ್ನವರು ಯಾವನೋ ನಿರಪರಾಧಿನ ಹಿಡಿದು ಒಳಗ್ ಹಾಕಿದಾರಲ್ಲ, ಇದು ಯಾವ ನ್ಯಾಯ? ಏನು, ನನ್ನ ಮಗು ನಿನ್ನ ಹತ್ರ ಇದೆಯಾ? ಏನ್ ಹೇಳ್ತಾ ಇದೀಯಾ? ನಿಮ್ ಮಗು ಹತ್ರ ಮಾತಾಡ್ಬೇಕಾ? ಕೊಡು ಕೊಡು. ಮಾತಾಡಿ ಕೊಡ್ತೀನಿ, ಮಾತಾಡಮ್ಮ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಇವನ್ ಬೇರೆ ಹಿಡ್ಕೊಂಡಿದ್ದಾನೆ. ಬನ್ನಿ ಡ್ಯಾಡಿ ಬೇಗ. ಅಶ್ರಯ, ಎದುರ್ಕೊಬೇಡಮ್ಮ, ನಿನ್ಗೇನು ಆಗೋದಿಲ್ಲಮ್ಮ. ನಮ್ಮ ಆಶ್ರಯನ ಕೊಡಿ ಕೊಡಿ, ನಾನು ಮಾತಾಡ್ತೀನಿ. ಕೇಳಿದ್ರ? ನೀನ್ ಯಾರೋ? ನನ್ನ ವಿಷಯ ಹಾಗಿರ್ಲಿ, ನಿಮ್ ಹಳೆ ಚರಿತ್ರೆ ಹೇಳ್ತೀನಿ, ಸ್ವಲ್ಪ ಕೇಳಿ. ನೀವು ಲಾರಿ ಕ್ಲೀನರ್ ಆಗಿದ್ರಿ,
ಆ ಲಾರಿ ಓನರ್ ಹೆಂಡತಿನ ಕೈಗೆ ಹಾಕೊಂಡು ಲಾರಿ ಓನರ್ನೇ ಕೊಂದು ಬಿಟ್ರಿ ಅಲ್ವಾ? ಆಮೇಲೆ ಜನಗಳ ದೃಷ್ಟಿಲಿ ದೊಡ್ಡ ಮನುಷ್ಯರಾಗಿ ಸೊಸೈಟಿ ಸೆಕ್ರೆಟರಿ ಆಗಿಬಿಟ್ರಿ. ಲಕ್ಷಾಂತರ ರೂಪಾಯಿ ಕೊಳ್ಳೆನೂ ಹೊಡೆದು ಬಿಟ್ರಿ ಅಲ್ವಾ? ಆಮೇಲೆ ರಾಜಕೀಯಕ್ಕೆ ಬಂದು ರೌಡಿಗಳನ್ನ ಬೆಳೆಸಿದ್ರಿ. ಈಗ ಹೋಮ್ ಮಿನಿಸ್ಟರ್ ಆಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಿರಿ ಅಲ್ವಾ? ಆಮೇಲೆ ನಿಮ್ಮ ಮೇಲೆ ಸಿಬಿಐನವ್ರ ಕಣ್ಣು ಬಿತ್ತು. ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ತಯಾರಾಯಿತು. ಅದರ ಒರಿಜಿನಲ್ ರಿಪೋರ್ಟು ನನ್ನ ಹತ್ರ ಇದೆ. ಈಗ ನಿನಗೆ ಎಷ್ಟು ಹಣ ಬೇಕು? ನನಗೆ ನಿಮ್ಮ ಹಣ ಬೇಕಾಗಿಲ್ಲ. ಮತ್ತಿನ್ನೇನ್ ಬೇಕು? ನಾಳೆ ನೀವು ಕೋರ್ಟ್ಗೆ ಬಂದು ನಾನು ಹೇಳ್ದಾಗ ಸಾಕ್ಷಿ ಹೇಳಬೇಕು. ನಾನು ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಹೇಳ್ಬೇಕಾ? ಇಲ್ಲ ಅಂದ್ರೆ ನಿಮ್ ಮಗಳನ್ನ ನೀವು ಕಳ್ಕೋತೀರಿ. ರಿಪೋರ್ಟ್ ಹೊರಗಡೆ ಬರುತ್ತೆ. ಏನು ಹೇಳಬೇಕು? ನಾನು ಸತ್ಯವನ್ನೇ ಹೇಳೋದು, ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳೋದಿಲ್ಲ. ಯುವರ್ ಆನರ್, ನನ್ನ ಮಗಳನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ. ಅವಳು ಅವರ ಅಜ್ಜಿ ಮನೆಗೆ ಹೋಗಿದ್ಲು ಅಷ್ಟೇ. ಮತ್ತೆ ನಿಮ್ ಮಗಳನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ನೀವೇ 5 ಕೋಟಿ ರೂಪಾಯಿ ಕಳಿಸ್ಕೊಟ್ಟಿದ್ದೀರಿ ಅಂತ ಪೊಲೀಸ್ ರಿಪೋರ್ಟ್ ಇದೆ. 5 ಕೋಟಿ? ಯುವರ್ ಆನರ್, ನನಗೆ ಯಾರಿಂದಲೂ ಫೋನೂ ಬಂದಿಲ್ಲ, ಯಾರ ಹತ್ರನೂ ನಾನು ಹಣನೂ ಕಳಿಸ್ಕೊಟ್ಟಿಲ್ಲ. ಯುವರ್ ಆನರ್, ಇದು ಪೊಲೀಸ್ನವರು ಕಲ್ಪನೆ ಮಾಡಿರೋ ಕಟ್ಟಕತೆ. ಯಾಕೆ ಅಂದ್ರೆ ಇವರು ಗೃಹ ಮಂತ್ರಿಗಳು. ಇವ್ರ ಮನೆಯಲ್ಲಿ ಮಗು ಕಾಣ್ಲಿಲ್ವಲ್ಲ ಅಂತ ಶಬ್ದ ಕೇಳಿದ ಕೂಡ್ಲೆ ಇದು ಕಿಡ್ನಾಪ್ ಕೇಸು ಅಂತ ಈ ಮಹಾನುಭಾವರೇ ತೀರ್ಮಾನ ಮಾಡಿ ಪಾಪ ಈ ನಿರಪರಾಧಿನ ತಗೊಂಡು ಬಂದು ಕಟ್ಟಲ್ಲಿ ನಿಲ್ಸಿದ್ದಾರೆ. ಯಾಕೆ? ಇವರು ಅವರಿಂದ ಪ್ರಮೋಷನ್ ಪಡೆದು ದೊಡ್ಡ ಮನುಷ್ಯರಾಗಬೇಕು ಅನ್ನೋ ಆಸೆಗೋಸ್ಕರ. ಐ ಅಬ್ಜೆಕ್ಟ್ ಯುವರ್ ಆನರ್. ಯುವರ್ ಆನರ್, ಇವಳೇ ನನ್ನ ಮಗಳು, ಒಬ್ಬಳೇ ಮಗಳು. ಮಗು, ನೀನ್ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರಾ? ಇಲ್ಲ, ನಾನು ಅಜ್ಜಿ ಮನೆಗೆ ಹೋಗಿದ್ದೆ. ಇಂತಹ ಅರ್ಥವಿಲ್ಲದ ಕೇಸುಗಳನ್ನು ಕೋರ್ಟಿನವರೆಗೂ ತಂದು ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಬಾರದೆಂದು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡುತ್ತಿದ್ದೇನೆ. ಈ ಕೇಸನ್ನು ಡಿಸ್ಮಿಸ್ ಮಾಡಲಾಗಿದೆ. ಗುಡ್ ಮಾರ್ನಿಂಗ್ ಮಿಸ್ಟರ್, ಇದು ಪಬ್ಲಿಕ್ ಬಸ್ ಅಲ್ಲ, ಸ್ಕೂಲ್ ಬಸ್. ಅದು ನನಗೆ ಗೊತ್ತು ಮಿಸ್. ಮತ್ತೆ ಹತ್ತುತ್ತಾ ಇದೆಯಾ ಕೆಳಗಿಳಿ. ಡ್ರೈವರ್, ನಾನು ಹೇಳಿದ ಕಡೆ ಬಸ್ ತಗೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಹಲೋ ಹಲೋ, ಹೋಮ್ ಮಿನಿಸ್ಟರ್ ಆಫೀಸಾ? ಹೌದು, PA ಸ್ಪೀಕಿಂಗ್ ಹಿಯರ್. ನಾನು 5 ಕೋಟಿ ಕಿಡ್ನಾಪರ್, ಅರ್ಥ ಆಯ್ತಾ? ಸರ್, ಅವನೇ ಸರ್ 5 ಕೋಟಿ ಕಿಡ್ನಾಪರ್. ಹಲೋ. ಓಹೋ ಸಾಹೇಬ್ರಾ, ನಾನು 5 ಕೋಟಿ ಕಿಡ್ನಾಪರ್. 5 ಕೋಟಿ ಕೊಡದೆ ತಪ್ಪಿಸ್ಕೊಂಡ್ರಲ್ಲ, ನಿಮಗೀಗ 10 ಕೋಟಿ ದಂಡ ಹಾಕ್ತಿದ್ದೀನಿ. ಈಗ ನನ್ನ ವಶದಲ್ಲಿ ಒಂದು ಸ್ಕೂಲ್ ಬಸ್ಸೇ ಇದೆ. ಆ ಬಸ್ಸಿನ ತುಂಬಾ ಎಲ್ಲ VIP ಮಕ್ಕಳಿದ್ದಾರೆ. ನಿಮ್ಮ ಚೀಫ್ ಸೆಕ್ರೆಟರಿ, ಕಮಿಷನರ್ ಮಕ್ಕಳು ಕೂಡ ಇದ್ದಾರೆ. ಒಬ್ಬೊಬ್ರು ತಲೆ ಬೆಲೆನೂ ಸೇರಿ 10 ಕೋಟಿ ರೂಪಾಯಿ. ಬೆಂಗಳೂರಿನಿಂದ ಮೈಸೂರು ರೋಡ್ನಲ್ಲಿರೋ 25ನೇ ಕಿಲೋಮೀಟರ್ನಲ್ಲಿ ಬಸ್ಸಿನ ಜೊತೆ ಕಾಯ್ತಾ ಇರ್ತೀನಿ. ಅದೇ ನಿಮ್ಮ ಇನ್ಸ್ಪೆಕ್ಟರ್ ಜಗದೀಶ್, ಅವನ್ನ ಅಲ್ಲಿ ಕಳಿಸ್ಕೊಡಿ. ಅವನ ಜೊತೆ ನನ್ ಸ್ವಲ್ಪ ಹಳೇ ಬಾಕಿ ಇದೆ. ಇನ್ನು 3 ಗಂಟೆ ಒಳಗೆ ಹಣದ ಜೊತೆ ಇನ್ಸ್ಪೆಕ್ಟರ್ ಅಲ್ಲಿಗೆ ಬರಬೇಕು. ನನ್ನ ಕೈಲಿ ವೈರ್ಲೆಸ್ ಹೇಗಿದೆಯೋ ಟೈಮ್ ಬಾಂಬ್ ಕೂಡ ಇದೆ.
ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬರಲಿಲ್ಲ, ಮಕ್ಕಳು ಡಮಾರ್, ಬಸ್ಸು ಡಮಾರ್. ಗೊತ್ತಾಯ್ತಾ ಸಾಹೇಬ್ರೆ? ರೇ ಕಮಿಷನರ್ ಕನೆಕ್ಟ್ ಮಾಡಿ. ಓಕೆ ಸರ್. ಅವ್ರ ಮಗಂದು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ಅರ್ಜೆಂಟಾಗಿ ನನ್ನನ್ನು ಬರಕ್ಕೆ ಹೇಳಿದ್ರಂತೆ. ಎಸ್ ಮಿಸ್ ಜಗದೀಶ್, ಅಗೇನ್ ದಟ್ ಕಿಡ್ನಾಪರ್ ಹ್ಯಾಸ್ ಥ್ರೋನ್ ಎ ಬಿಗ್ಗೆಸ್ಟ್ ಚಾಲೆಂಜ್. 10 crores ransom ಕೇಳ್ತಾ ಇದ್ದಾನೆ. ಕೊಡದೇ ಇದ್ರೆ ವಿಧಿನೇ ಇಲ್ಲ. ಯಾಕಂದ್ರೆ ಮಂತ್ರಿಗಳ ಮಕ್ಕಳು, ದೊಡ್ಡ ಅಧಿಕಾರಿಗಳ ಮಕ್ಕಳು, ಈವನ್ ಮೈ ಸನ್ ಅವನು ಅಷ್ಟಲ್ಲಿದ್ದಾರೆ. ಇದನ್ನ ನನಗೆ ಯಾಕೆ ಸರ್ ಹೇಳ್ತಾ ಇದ್ದೀರಾ? ಹಿಂದೆ ಅವನ್ನ ಅರೆಸ್ಟ್ ಮಾಡಿ ನಿಮ್ಗೆ ಒಪ್ಪಿಸಿದಾಗ ನಿಮ್ಮ ಕೋರ್ಟ್, ನಿಮ್ಮ ಸರ್ಕಾರ ಅವನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿಬಿಡ್ತು. ಮಿಸ್ಟರ್ ಜಗದೀಶ್, ಈಗ ಅದೆಲ್ಲ ಬೇಡ. ನೀವು ಹಣ ತಗೊಂಡೋಗಿ. ಸರ್, ನೀವು ನನ್ನನ್ನು ಪೊಲೀಸ್ ಮನ್ ಅಂತ ತಿಳ್ಕೊಂಡಿದ್ದೀರಾ ಅಥವಾ ಪೋಸ್ಟ್ ಮನ್ ಅಂತ ತಿಳ್ಕೊಂಡಿದ್ದೀರಾ? ಜಗದೀಶ್, ನೀವೊಬ್ಬ ಸೀನಿಯರ್ ಆಫೀಸರ್ ಹತ್ರ ಮಾತಾಡ್ತಿದ್ದೀರಿ ಅನ್ನೋದನ್ನ ಮರಿಬೇಡಿ. ಗೊತ್ತು ಸರ್, ನ್ಯಾಯ, ನಿಷ್ಠೆ, ಧರ್ಮ, ಕಾನೂನು ಅಂತ ನಾನು ಬಹಳ ಹಾನಿಸ್ತಾ ಕೆಲಸ ಮಾಡ್ತಿದ್ದೆ. ನನ್ನ ಪ್ರಾಣಕ್ಕೆ ಸಂಸ್ಕಾರ ಬಂದ್ರು ಕಾನೂನು ನನ್ನ ಕೈಗೆ ತಗೊಂಡು ಆ ಕೊಲೆ ಪಾತಕನ ಅಲ್ಲೇ ಕೊಲ್ಬೋದಾಗಿತ್ತು. ಆದ್ರೆ ಆ ಕೆಲಸ ನಾನು ಮಾಡಲಿಲ್ಲ. ಯು ನೋ ವೈ? ಜಸ್ಟ್ ಬಿಕಾಸ್ ಐ ಆಮ್ ಡ್ಯೂಟಿ ಮೈಂಡೆಡ್. ದಯವಿಟ್ಟು ಕೆಲಸ ಮಾಡಕ್ಕೆ ನನ್ನ ಬಲವಂತ ಮಾಡಬೇಡಿ. ಅವನು ನಿಮ್ಮನ್ನೇ ಹಣ ಸಮೇತ ಕಳಿಸ್ಬೇಕು ಅಂತ ಹೇಳಿದ. ನನಗೆ ಗೊತ್ತು ಇದರಿಂದ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಅಂತ. ನಾನು ನನ್ನ ಪ್ರಾಣಕ್ಕೆ ಹೆದರಲ್ಲ ಸರ್. ವಿತ್ ನೋ ಟೈಮ್ ಅವನು ಅರೆಸ್ಟ್ ಮಾಡಿ ತಗೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಕೋರ್ಟಲ್ಲಿ ಖಂಡಿತವಾಗ್ಲೂ ಅವ್ನು ಶಿಕ್ಷೆ ಆಗುತ್ತೆ ಅನ್ನೋ ಗ್ಯಾರಂಟಿ ನೀವು ಕೊಡ್ತೀರಾ? ಅದು ನನ್ನ ಕೈಲಿಲ್ಲ. ದೆನ್ ಐ ಆಮ್ ಸಾರಿ ಸರ್. ಜಗದೀಶ್, you can take any disciplinary actions against me, and of course you'll do it.